ಒಳಗಡೆ ಹೌದು ಜಾಮ್ ಆಗಿದೆ. ನೀವು ಬ್ಯಾಡ್ದು ಕೋಲದೆಲ್ಲ ಹಿಡಿದು ಈ ಥರ ರೋಸಿನಾಗಿತ್ತು ಗೊತ್ತಿಲ್ಲ. ಈಗ ತಡೀರಿ, ಭಾಳ ರೋಸಿನಾಗಿದೆ. ಹೆದರಿಸಿ ಇಟ್ಟಿದ್ದೀರಿ ಹಾವಿಗೆ. ಈ ರೀತಿ ಪೈಪಿನಲ್ಲೆಲ್ಲ ಹಾಕಬಾರ್ದು ನೀವು. 4 ಇಂಚಿನ ಪೈಪ್ ಅಂದರೆ ಅಡ್ಡಿಲ್ಲ. ಹಾಂ 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 ಜಾಮ್ ಆಗಿದೆ ಪೈಪ್ ಜಾಮ್ ಆಯ್ತು ಬಾಲ. ಪೈಪ್ ಕಟ್ ಮಾಡ್ಕೊಯ್ತು. ಸ್ವಂತ ಕಡೆ ಇಲ್ಲ ಕಡೆಗೆ ಹಾಂ ತಲೆ ಬಂದು ತಡೀರಿ. ಇಲ್ಲೊಂಚೂರು ಕೋಲ್ ಹಾಕಿ ಹಿಡಿದಿದ್ದು ಕೆಲಸ ಮಾಡಿದೆ. ಸರಿ, लॉक ओपन करा. ಹಾವು ಟೈಟ್ ಆಯ್ತು. ಹೆದರಿಕೆ ಆಯ್ತು. ಹಿಂಗಿಂದೆಲ್ಲ ಮಾಡಿದರೆ ಹಾವು ಒಳಗಡೆ ಸತ್ತೋಗುತ್ತೆ ಗೊತ್ತಾ. ಯಾವಾಗೂ ಬ್ಯಾಡಿದ್ದು ಕೆಲಸ ಮಾಡಬಾರ್ದು ನೀವು. ಬೈಲ್ಲ ते समकंगे तुमचे स्टिक समकंगे नाड सरकम पडले. ಅದೆಲ್ಲ ಹೇಳಿದ್ದು ಬ್ಯಾಡಿದ್ದು ಕೆಲಸ ಎಲ್ಲ ಮಾಡಿದ್ರಿ ಅಲ್ಲ ನೀವು. ಕಳ ಮಾರೆ ಮಕ್ಕಳಂದ್ರೆ ಅದು ಆಚೆಗೂ ಬರುತ್ತೆ ಈಚೆಗೂ ಬರುತ್ತೆ. ಹೌದು ಪೈಪ್ ಹೊಡಿಕೆ ಮಾರೆ. ಪೈಪ್ ಕೋರ್ ಇದ್ರಾಗೆಲ್ಲ ಎಪ್ಪಿರಲ್ಲ. ಸುಮಾರು ಕೆಲಸ ಮಾಡಿದ್ರಲ್ಲ. पिसिन मंडगला ಸಿಕ್ಕಿಲ್ಲ ಅಂತ ಜಾಮ್ ಮಾಡಿ ಬಿಟ್ಟಿದ್ರಿ ಹಾವನ್ನ. हां येले ओसंते ओस नाजल आणि सरकता का. ಬಂತೀಗ ಗಂಡನಾದ. ಓಸು ಆ ಪೈಪ್ ಹೇಳಿರಿ ಅದೊಬ್ಬರು. ನಾ ಹಿಡ್ಕೊಂತೆ ಪೈಪ್ ಹೇಳಿರಿ ಇರ್ತತ್ತೆ. ಆ ಪೈಪನ್ನು ಹೇಳಿರಿ. ಈ ನಮ್ಮನೆ ಜಾಮ್ ಮಾಡಿ ಇಟ್ಟಿದ್ರಿ ಹಾವನ್ನ ನೋಡಿ. ಗಂಡನಾಗ ಈ ರೀತಿ ಜಾಮ್ ಮಾಡಿ ಇಟ್ಟಿದ್ರಿ ನೀವು. ಇಂಥ ಕೆಲಸ ಯಾಕೆ ಮಾಡಬೇಕಿದ್ರೆ ಬಿಡ್ತೇನೆ. ಆಚೆ ಬರ್ಬೋದು. ಸಾಕಾಗಿದೆ ಹಾವಿಗೆ. ಸುಸ್ತಾಗಿದೆ, ತುಂಬ ಸುಸ್ತಾಗಿದೆ. ಇಂಥ ಬೇಕಾ ನಮ್ಗೆ ಕರೆದ್ರೆ ನಾವು ಬರಲ್ವಾ? ನಿಮ್ಮ ಹೆಸರು ಗೋಪಾಲ್ ಗಾಣಿಗರ ಹೆಸರೇನ ಇದು? ಈಗ ಅದರಲ್ಲ ಸಾಯ್ತಿದ್ದಿತ್ತದು ಅಲ್ಲ. ನಿಮಗೆ 1 ಲಕ್ಷ 2 ಲಕ್ಷ ಖರ್ಚು ಮಾಡ್ತೀವಿ. ಗಾಣಿಗರ ಗೋಪಾಲ್ ಗಾಣಿಗರ ಎಂತಾದರೆ ನನಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಇರಲಿಲ್ಲ. ನಾನು ಲಾಸ್ಟ್ ಟೈಮ್ ನಿಮ್ಮನ್ನ ಬಟರ್ ಮನೆ ಕರ್ತೀನಿ ಇಲ್ಲಿ ಆಚೆಗೆ ಮೊನ್ನೆ ನಿಮ್ಮ ಇಲ್ಲಿ ನಿಮ್ಮ ಧರಣಿ ಮುಖಾಂತರಲ್ಲ ಪಾತ್ರೆ ಕಾಳಿಂಗ ಸಪ್ಪ ನೀವು ಹಿಡ್ಕೊಂಡದ್ದೆ ಹಿಡ್ಕೊಂಡೋಗಿ. ಅಲ್ಲಿ ನಮಗೆ ಗೊತ್ತಿಲ್ಲಲ್ಲ ಅಂತಂದೇಳಿ. ಈಗ ನಿಮಗೆ ನಮಸ್ಕಾರ ಸ್ನೇಹಿತರೆ. ಸ್ನೇಕ್ ಥಾಮಸ್ ಒಪ್ಪಂದ ಅಂಬಾಗಿಲು. ಇವತ್ತು ನನ್ನ ಹೆಲ್ತು ತುಂಬ ದಿವಸ ಆಯಿತು ಸ್ವಲ್ಪ ಸರಿ ಇಲ್ಲ. ಬಿ ಪಿ ಶುಗರ್ ಎಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾಯಿದೆ. ನಾನು ಸ್ನಾನ ಮುಗಿಸ್ಕೊಂಡು ಸ್ವಲ್ಪ ಮಲ್ಕೊಂಡು ಮೊಬೈಲ್ ನೋಡ್ತಾ ಇದ್ದೆ. ಅದೇ ಸಮಯದಲ್ಲಿ ಒಂದು ಹೊಸರೆಯಿಂದ ನನಗೆ ಒಂದು ಕರೆ ಬಂದಿತ್ತು. ಸರ್, ಒಂದು ಹಾವು ನಾವು ಪೈಪಲ್ಲಿ ಹಿಡ್ಕೊಂಡೋಗಿ ಕಾಡಲ್ಲಿ ಬಿಟ್ಟಿದ್ದೇವೆ. ಬಿಟ್ಟ ಹಾವು ಏನು ಮಾಡಿದರೂ ಹೊರಗಡೆ ಬರುವುದಿಲ್ಲ ಅಂತ. ತಕ್ಷಣ ನಾನು ಸ್ಥಳಕ್ಕೆ ದೌಡಾಯಿಸಿ ಹೋದೆ. ನನ್ನ ಜೊತೆಯಲ್ಲಿ ನನ್ನ ಸಹಾಯಕ್ಕಾಗಿ ನನ್ನ ವರ್ಕ್ಶಾಪಿಂದ ಹುಡುಗನಿಗೂ ಕರ್ಕೊಂಡು ಹೋದೆ.
ಕರ್ಕೊಂಡು ಹೋಗಿ ಹೊಸರೆಯಿಂದ ಒಳಗಡೆ ಹೋಗಬೇಕು. ಹೊಸರೆ ಕ್ರಾಸಿಂದ ಸುಮಾರು ಒಳಗಡೆ ಹೋಗಬೇಕು. ಕಾಡಲ್ಲಿ ಹೋಗಿ ಎಂಟ್ರಿ ಕೊಡುವಾಗ ಸಾಧಾರಣ ಒಂದು ಉದ್ದವಾದ ಒಂದು 2 ಇಂಚಿನ ಪೈಪು, ಒಂದು 6-8 ಅಡಿ ಪೈಪ್ ಇರ್ಬೋದು. ಆ ಪೈಪಲ್ಲಿ ಹಾವು ಹಿಡ್ಕೊಂಡು ಈ ಹುಡುಗರು ತಗೊಂಡೋಗಿದ್ದಾರೆ. ಹಾವು ತಗೊಂಡೋಗಿ ಹಾವು ಹೊರಗಡೆ ಬರಲಿಲ್ಲ ಅಂತ ಒಂದು ಮರನ ಕೊಯ್ಟೆ ಹಿಡ್ಕೊಂಡು, ಮರನ ತುಂಡು ಹಿಡ್ಕೊಂಡು ಜಪ್ಪಿ ಪೈಪನ್ನೆಲ್ಲ ಛಿದ್ರಿ ಮಾಡಿಬಿಟ್ಟಿದ್ದಾರೆ. ಅದರೊಳಗೆ ಒಂದು ದೊಡ್ಡ ತೆಮೆ ಹಾಕಿ, ದೊಡ್ಡ ಗಾತ್ರದ ತೆಮೆ ತಗೊಂಡೋಗಿ ತೆಮೆಯಲ್ಲೆಲ್ಲ ದೂಡಿ ಭಾಳ ಕಸರತ್ತು ಮಾಡಿದ್ದಾರೆ. ಅದು ಸ್ಪಾಟಲ್ಲಿ ನೋಡುವಾಗ ನನಗೆ ಗೊತ್ತಾಯಿತು ಅದು. ಆದರೂ ಹಾವು ಹೊರಗಡೆ ಬರಲಿಲ್ಲ. ಹಾವು ಏನಾಯಿತು, ಹೆದರ್ಕೊಂಡು ಸುರುಳಿ ಹಾಯ್ಕೊಂಡು ಒಳಗಡೆ ಜಾಮ್ ಆಯಿತು 2 ಇಂಚಿನ ಪೈಪ್. ದಯವಿಟ್ಟು 1.5 ಇಂಚು 2 ಇಂಚಿನ ಪೈಪಿನಲ್ಲೆಲ್ಲ ಹಾವು ತುಂಬಬೇಡಿ, ಡೇಂಜರ್ ಅದು. ಈಗ ಹಾವು ಸಾಧಾರಣ ಒಂದು 2-2.5 ತಾಸು ಹೇಳ್ತಾರೆ ಅವರು. ಸಾಧಾರಣ ಜಾಸ್ತಿನೇ ಲಾಕ್ ಆಗಿರ್ಬೋದು, ಒಂದು 2.5-3 ಗಂಟೆ ಆಗಿರ್ಬೋದು. ಅವ್ರ ನನ್ನ ಹತ್ರ 2-2.5 ಅಂತಾರೆ. ಹಾವು ಉಸಿರು ಕಟ್ಟಿದೆ, ಒಳಗಡೆ ದಮ್ ಕಟ್ಟಿದೆ, ಹೊರಗಡೆ ಬರಲಿಕ್ಕಾಗೋದಿಲ್ಲ. ಗಂಡು ನಾಗರ ಹಾವು ಅದು. ಪೈಪ್ ಕಟ್ ಮಾಡು ಅಂತೇಳಿ ನಾನು ಎಕ್ಸೋ ಬ್ಲೇಡ್ ತಗೊಂಡು ಹೋಗಿದ್ದೆ. ಅವರು ಕೂಡ ಪೈಪ್ ಕಟ್ ಮಾಡಲಿಕ್ಕೆ ಕೇವಲ ಒಂದು 3 ಅಡಿ 3.5 ಅಡಿ ಪೈಪ್ ಉಂಟು. ಆ 3 ಅಡಿ ಪೈಪಿನಲ್ಲಿ ಸಿಕ್ಕಿಬಿದ್ದಿದೆ ಹಾವು. ಏನು ಮಾಡೋದು? ಪೈಪ್ ಕಟ್ ಮಾಡುವಾಗ ಹಾವಿ ಪೆಟ್ಟಾಗ್ತದೆ. ಕಡೆಗೆ ಉಪಾಯದಲ್ಲಿ ನಾನು 2 ಸೈಡಿಂದ ಏನೇನೋ ಮಾಡಿ ಹಾವನ್ನು ಉಗುರ ತಲೆ ಹಿಡಿದು ಪೈಪನ್ನು ಎಳೆದು ಹಾವಿನ ರಕ್ಷಣೆ ಮಾಡಿ ಕಾಡಿಗೆ ಬಿಟ್ಟು ಬಂದೆ. ಹಾವು ಚೆನ್ನಾಗಿದೆ, ತೊಂದರೆ ಇಲ್ಲ. ಹೊರಗಡೆ ಬಂದ್ರ ಮೇಲೆ ಹಾವು ಫ್ರೀ ಆಯಿತು, ಚೇತರಿಸ್ಕೊಂತು. ದಯವಿಟ್ಟು ನೋಡಿ, ಇಂಥದ್ದು ಕೆಲಸ ಮಾಡಲಿಕ್ಕೆ ಹೋಗಬೇಡಿ. ಹಾವುಗಳನ್ನು ಈ ರೀತಿ ಚಿತ್ರಹಿಂಸೆ ಕೊಟ್ಟಿದ್ರೆ ನಿಮ್ಮ ಮೇಲೆ ಕೇಸ್ ಆಗ್ತದೆ. ವೈಲ್ಡ್ ಲೈಫಿನವರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನಿಮಗೆ ಕೇಸ್ ಮಾಡ್ತಾರೆ. ಇಂಥದ್ದನ್ನೆಲ್ಲ ಚಿತ್ರಹಿಂಸೆ ಕೊಡಬೇಡಿ. ನೀವು ಹಿಡಿಯೋದಾದರೆ ಜಾಗ್ರತೆ ಮಾಡಿ. 4 ಇಂಚಿನ ಪೈಪಿನಲ್ಲಿ ತಗೊಂಡೋಗಿ, ತೊಂದರೆ ಇಲ್ಲ, ಫ್ರೀಯಾಗಿ ಬರ್ತವೆ, ಹಾವು ಹೋಗ್ತವೆ. ಇಂಥದ್ದು 1.5 ಇಂಚು 1 ಇಂಚು 2 ಇಂಚಿನಲ್ಲೆಲ್ಲ ಸಾಧನೆ ಮಾಡಬೇಡಿ. ಮತ್ತು ಹಾವು ನೀವು ಹಿಂಸೆ ಕೊಡದಿದ್ದರೆ, ಚಿಕ್ಕ ಪೈಪಲ್ಲಾದರೆ ಹಾವು ಆಟೋಮೆಟಿಕ್ ಹೊರಗಡೆ ಬರ್ತವೆ. ದಯವಿಟ್ಟು ನನಗೇ ಹಿಡಿಯುವಾಗ ಬೈಟಾಗಿ ಏನೆಲ್ಲ ಆಗಿತ್ತು ಗೊತ್ತಿರಲಿಲ್ಲ ನಿಮಗೆ. ಇಷ್ಟು ವೀಡಿಯೋದಲ್ಲಿ ಹೇಳ್ತೇನೆ ನಾನು ಬಂದೇ ಬರ್ತೇನೆ. ಯಾಕಂದರೆ ಮೊನ್ನೆ ನನಗೆ ಒಂದು 4-5 ಕಡೆಗೆ ಹಾವು ಹಿಡಿದಲ್ಲಿ ಸ್ವಲ್ಪ ಬೇಜಾರಾಯಿತು. ಹಾಗಾಗಿ ನಾನು ಮೊನ್ನೆ ಒಂದು ಹಾವು ಇಲ್ಲೇ ಉಪ್ಪುಂದ ಪರಿಸರದಲ್ಲಿ ಸ್ಮಶಾನದ ಹತ್ರ ಹೆಬ್ಬಾವು ಅಂತೇಳಿ ಫಾರೆಸ್ಟರ್ ಕಳಿಸಿದರು ನನಗೆ. ಆ ಹಾವನ್ನ ಕಡೆಗೆ ಹೋಗಿ ನೋಡ್ತೇನೆ ನಾನು, ಕುದ್ರಾಳ ರೆಸೋ ಲೈಫರು ಕೈಯಲ್ಲಿ ಹಿಡಿದು ಆ ಬಲೆ ಎಲ್ಲ ಕಟ್ ಮಾಡಿ, ಅಷ್ಟು ನಾನು ಜಾಗ್ರತೆಯಲ್ಲಿ ಹಾವು ವಿಷಕಾರಿ ಹಾವನ್ನು ತಗೊಂಡೋಗಿ ಕಾಡಿ ಬಿಟ್ಟಿದ್ದೆ. ಪಾರ್ಟಿಯವರಿಗೆ 4-5-6 ಸಲ ಫೋನ್ ಮಾಡಿದ್ದೆ. ಇವತ್ತು ಕೂಡ ಪಾರ್ಟಿಯವರಿಗೆ ಫೋನ್ ಮಾಡಿದ್ದೆ. ಅಷ್ಟು ಕೆಲಸ ಮಾಡಿ ಅದನ್ನು ತಗೊಂಡೋಗಿ ಅಷ್ಟು ದೂರ ಕಾಡಲ್ಲಿ ಬಿಟ್ಟಿದ್ದೆ. ಒಂದು 5 ರೂಪಾಯಿ ಪೆಟ್ರೋಲ್ ಖರ್ಚುವರೆಗೂ ಅವರು ಇನ್ನೂ ತನಕ ಕೊಡಲಿಲ್ಲ ನನಗೆ. ಒಂದು 4-5 ಕಡೆಗೆ ಹೀಗೆ ಆಯ್ತು ನನಗೀಗ. ಮೊನ್ನೆ ಹೀಗೆ ಆಯಿತು. ನಾವು ಪೆಟ್ರೋಲ್ ಖರ್ಚು ಮಾಡಿ ಬರಬೇಕು. ಒಂದು ಕಾಳಿಂಗ ಸರ್ಪ ನಾವು ಹಿಡಿಯುವುದಾದರೆ 3-4 ಜನ ಹೋಗ್ತೇವೆ ನಾವು, 2 ಬೈಕ್ ಹಿಡ್ಕೊಂಡು. ಎಷ್ಟು ದೂರ, ನಮ್ಮ ಪ್ರಾಣ ಲೆಕ್ಕಕ್ಕಿಡದೆ ನಾವು ಹೋಗ್ತೇವೆ. ಅಂಥ ಸ್ಪಾಟಲ್ಲೆಲ್ಲ ಹೋದವಾಗ ನಮಗೆ ಭಾಳ ಬೇಜಾರಾಗ್ತದೆ. ಈಗ ಒಂದು 5-6 ಹಾವು ಸೆರೆ ಹಿಡಿದವಾಗ ನನಗೆ ಭಾಳ ಬೇಜಾರಾಗಿದೆ. ಮನುಷ್ಯ ತುಂಬ ನೋವಾಗಿದೆ, ನಾನು ಹೇಳ್ಕೊಳ್ಳಲ್ಲ. ಆದರೆ ಇದನ್ನು ಹೇಳ್ಕೊಂಡಿದ್ದಂದರೆ ಪಾರ್ಟಿಯವರು ಹಾವು ಹಿಡೋರು ಹೊಟ್ಟೆ ನಿಮ್ಮ ಹೊರು ಕೆಡಿ ಅಂತೇಳಿ ಹೇಳಿ ಡೈರೆಕ್ಟ್ ಹೇಳಿಬಿಡ್ತಾರೆ ಆ ಹೆಂಗಸು ನನಗೆ. ಅಂಥ ಬಲೆಯಲ್ಲಿ ಸಿಕ್ಕಬಿದ್ದನ್ನು ಹಾವು ರೆಸ್ಕ್ಯೂ ಮಾಡಿದ್ದು 5 ಪೈಸೆ ಕೊಡಲಿಲ್ಲ ಅವರು. ಹೀಗಿರುವಾಗ ನಾವು ನೋಡಿ, ಈಗ ಮಲ್ಕೊಂಡಿದ್ದೆ, ಆರಾಮಿಲ್ಲ. ನನಗೆ ಮೊನ್ನೆ 71 ಆಗಿದೆ, BP ಡೌನ್ ಆಗಿದೆ. ಶುಗರು ಸ್ವಲ್ಪ ಏರುಪೇರು ಆಯಿತು. ಇವಾಗೂ ಸ್ವಲ್ಪ ಆರಾಮಿಲ್ಲದೆ ನಾನು ಮಲ್ಕೊಂಡಿದ್ದೆ. ಆದರೂ ಹಾವು ಅಪಾಯದಲ್ಲಿ ಇದೆ, ಪೈಪಿನಲ್ಲಿ ಸಿಕ್ಕಬಿದ್ದೆ ಅಂತೇಳಿ ನಾನು ಹೋಗಿದ್ದೆ. ನಾನು ಒಬ್ಬ ಹೋಗಲಿಲ್ಲ, ಜೊತೆಯಲ್ಲಿ ಒಬ್ಬರಿಗೆ ನನ್ನ ಹುಡುಗನಿಗೆ ಕರ್ಕೊಂಡು ಹೋಗಿದ್ದೆ ನಾನು. ದಯವಿಟ್ಟು ಇಂಥದ್ದು ಮಾಡಬೇಡಿ. ಇಂಥದ್ದೆಲ್ಲ ಮಾಡಿದ್ರ ಮೇಲೆ ನಿಮ್ಮ ಮೇಲೆ ಕಾನೂನು ಬಾಹಿರ ಕೇಸ್ ಮಾಡ್ತೀರಿ ನೀವು. ಕಾನೂನು ಬಾಹಿರ ದಾಖಲಾಗ್ತದೆ ನಿಮ್ಮ ಮೇಲೆ. ಯಾಕಂದರೆ ಪ್ರಾಣಿಗಳನ್ನು ಯಾವಕ್ಕೂ ಹೊಡೆಯೋಕ್ಕಿಲ್ಲ, ಮಾಡಲಿಕ್ಕಿಲ್ಲ. ಇಂಥ ಚಿತ್ರಹಿಂಸೆ ಕೊಡಬೇಡಿ, ಆಯಿತಾ? ದಯವಿಟ್ಟು ನೋಡಿ, ಈಗ ಮಾಡಿದ್ದಕ್ಕೆ ಆಯಿತು. ಹಾವು ಏನಾಗಿಲ್ಲ. ಹಾವು ಒಳ್ಳೆ ರೀತಿಯಲ್ಲಿ ಸಂರಕ್ಷಣೆ ಮಾಡಿ ಬಂದಿದ್ದೆ ನಾನು. ಬಟ್ ಹಾವಿನ ಜೀವ ಹೋಗಿದರೆ, ನೀವು ಹಿಂದೂ ಧರ್ಮದವರು, ನಿಮಗೆ ಸಾಧಾರಣ 1 ಲಕ್ಷ 1.5 ಲಕ್ಷ 2 ಲಕ್ಷ ರೂಪಾಯಿ ಖರ್ಚು ಬರ್ತದೆ ನಿಮಗೆ ಒಂದು ಹಾವು ಸತ್ತೋದ್ರೆ, ಆಯಿತಾ? ನೀವು ಕಾಡಲ್ಲಿ ಹಾವು ಹೋಗುತ್ತೆ ಅಂತೇಳಿ ಈ ರೀತಿ ಚಿತ್ರಹಿಂಸೆ ಕೊಟ್ಕೊಂಡು ಇಟ್ಟುಬಿಟ್ರೆ, ಹಾವು ಕಾಡಲ್ಲಿ ಕೆಲವು ಪೈಪಿನಿಂದ ಜಾಮ್ ಆಗಿದ್ದಿದ್ರೆ ಒಳಗಡೆ ಹೋಗೋದಿಲ್ಲ. ಹಾವು ಸತ್ತೋಗ್ತದೆ, ಕಾಡಲ್ಲೇ ಸತ್ತೋಗ್ತದೆ. ಕಡೆಗೆ ಅನುಭವಿಸೋದು ನೀವೇ ಆಗತ್ತೆ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಜನಮೆಚ್ಚಿನ ಜನಸ್ನೇಹಿತ, ನಿಮ್ಮ ಆತ್ಮೀಯ ಥಾಮಸ್ ಪಿ. ರೊಡ್ರಿಗಸ್, ಉಪ್ಪುಂದ ಅಂಬಾಗಿಲು.